2014ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ರಿಯಾಲಿಟಿ ಶೋ ಸ್ಟಾರ್ಟ್ ಆಗುತ್ತೆ. ಆ ರಿಯಾಲಿಟಿ ಶೋ ಸ್ಟಾರ್ಟ್ ಆದ 1 ವೀಕ್ ಗೆನೆ ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಮನೆಯಲ್ಲೂ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ. ಲೈಕ್ ಆ ರಿಯಾಲಿಟಿ ಶೋ ಎಷ್ಟು ಪಾಪ್ಯುಲರ್ ಆಗುತ್ತಪ್ಪ ಅಂತಂದ್ರೆ ಶುರುವಾದ 3 ತಿಂಗಳ ಒಳಗಡೆನೆ ನಂಬರ್ 1 ಶೋ ಆಗುತ್ತೆ. ಲೈಕ್ ಇಷ್ಟೊಂದು ಪಾಪ್ಯುಲರ್ ಆಗಿರುವಂತ ಶೋ ಜಸ್ಟ್ 5 ಸೀಸನ್ ಒಳಗಡೆನೆ ಕಾಂಟ್ರವರ್ಸಿ ಇಂದ ಮತ್ತೆ ಲೋ TRP ಇಂದ ಮಧ್ಯದಲ್ಲಿ ನಿಂತು ಹೋಗುತ್ತೆ. ಅಷ್ಟಕ್ಕೂ ಈ ಶೋ ಯಾವುದು, ಯಾವ ಕಾರಣಕ್ಕೆ ಮಧ್ಯದಲ್ಲಿ ನಿಂತೋಯ್ತು ಅಂತೇಳಿ ಈ ವಿಡಿಯೋದಲ್ಲಿ ನಾನು ಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಯಾರು ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಕೊನೆ ತನಕ ನೋಡಿ. ಈ ವಿಡಿಯೋದಲ್ಲಿ ನಾನು ಫುಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೀವೆಲ್ಲ ನೋಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ರಿಯಾಲಿಟಿ ಶೋಗಳು ಬಂದೋಗಿವೆ. ಆದ್ರೆ ಇವಾಗ ನೀವು ನೋಡ್ತಿರುವಂತ ರಿಯಾಲಿಟಿ ಶೋಗಳಲ್ಲಿ TRPಗೋಸ್ಕರ ನಾಯಕರ ಕಿತ್ತಾಡ್ತಾರೆ. ಮೂಲ ನಿಯಮಗಳನ್ನ ಮುರಿಯುವವರು ಸೊ ರಿಯಾಲಿಟಿ ಶೋ ಅಂದ್ರೆ ಕಿತ್ತಾಡೋದು ಹೊಡೆದಾಡೋದೇನೆ. 2010ರಿಂದ 2017 ಸ್ಟಾರ್ಟ್ ಆದಂತ ಶೋಗಳು ನಮ್ಮ ಕಲ್ಚರ್ ಮತ್ತೆ ಕಂಟೆಂಟ್ ನ ಹೊಂದಿರುವಂತ ಶೋಗಳು. ಲೈಕ್ ವೀಕೆಂಡ್ ವಿತ್ ರಮೇಶ್ ಶೋ, ಪ್ಯಾಟೆ ಹುಡುಗರ ಹಳ್ಳಿ ಲೈಫ್, ಕನ್ನಡದ ಕೋಟ್ಯಾಧಿಪತಿ, ಸೂಪರ್ ವಿನಿಟ್, ಗೋಲ್ಡನ್ ಗ್ಯಾಂಗ್, ಈ ಎಲ್ಲ ಶೋಗಳು ಒಳ್ಳೆ ಕಂಟೆಂಟ್ ಜೊತೆಗೆ ಕಲ್ಚರ್ ನ ಹೊಂದಿರೋ ಶೋಗಳು ಅಂತ ಹೇಳಬಹುದು. ಸೊ ಈ ರೀತಿ ಒಳ್ಳೆ ಶೋಗಳು ಮಧ್ಯದಲ್ಲಿ ಹೇಗೆ ನಿಂತೋದು, ಇದರಿಂದಿನ ರೀಸನ್ ಏನಂತ ನಿಮ್ಗೆ ಏನಾದ್ರು ಗೊತ್ತಾ? ಆಗಸ್ಟ್ 2, 2014ರಲ್ಲಿ ವೀಕೆಂಡ್ ವಿತ್ ರಮೇಶ್ ಶೋ ಸ್ಟಾರ್ಟ್ ಆಗುತ್ತೆ. ಈ ಶೋ ನ ರಮೇಶ್ ಅರವಿಂದ್ ಅವರು ಹೋಸ್ಟ್ ಮಾಡ್ತಾರೆ. ನಮ್ಮ ಕರ್ನಾಟಕ ಜನತೆ ವೀಕೆಂಡ್ ವಿತ್ ರಮೇಶ್ ಶೋ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಕಾಯ್ತಾ ಇರ್ತಾರೆ. ಅಂದ್ರೆ ಈ ಶೋ ನಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳು, ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಗಳು ಬಂದ್ಬಿಟ್ಟು ತಮ್ಮ ಲೈಫ್ ನಲ್ಲಿ ನಡೆದ ಘಟನೆಗಳು, ತಮ್ಮ ಲೈಫ್ ಸ್ಟೋರಿ, ತಮ್ಮ ಲೈಫ್ ಸ್ಟೈಲ್ ಹೆಂಗಪ್ಪ ಅಂತಂದ್ರೆ ನಮ್ಮ ಕರ್ನಾಟಕ ಆಡಿಯನ್ಸ್ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಲೈಫ್ ಸ್ಟೋರಿನ ಕೇಳೋಕೆ ತುಂಬಾನೇ ಎಕ್ಸೈಟೆಡ್ ಆಗಿರ್ತಾರೆ. ಈ ದೊಡ್ಡ ದೊಡ್ಡ ವ್ಯಕ್ತಿಗಳು ಲೈಫ್ ನಲ್ಲಿ ಎಷ್ಟು ಸ್ಟ್ರಗಲ್ ಮಾಡಿದ್ದಾರೆ, ಮತ್ತೆ ಎಷ್ಟೆಲ್ಲ ಅಚೀವ್ಮೆಂಟ್ಸ್ ಮಾಡಿದ್ದಾರೆ. ಈ ರೀತಿ ಈ ಶೋ ನಲ್ಲಿ ಮೋಟಿವೇಶನಲ್ ಸ್ಟೋರಿ ಬರ್ತಾ ಇರೋ ಕಾರಣ ವೀಕೆಂಡ್ ವಿತ್ ರಮೇಶ್ ಶೋ ಆಡಿಯನ್ಸ್ ಜೊತೆಗೆ ಕನೆಕ್ಟ್ ಆಗುತ್ತೆ. ಇನ್ನೊಂದೇನಪ್ಪಾ ಅಂದ್ರೆ ವೀಕೆಂಡ್ ವಿತ್ ರಮೇಶ್ ಶೋ ಇಷ್ಟೊಂದು ಪಾಪ್ಯುಲರ್ ಆಗ್ಲಿಕ್ಕೆ ರಮೇಶ್ ಅರವಿಂದ್ ಅವರ ಹೋಸ್ಟಿಂಗ್ ಸ್ಟೈಲ್ ಅಂತಾನೆ ಹೇಳ್ಬೋದು. ಈ ವೀಕೆಂಡ್ ವಿತ್ ರಮೇಶ್ ಶೋ 2014ರಲ್ಲಿ ಶುರು ಆಗಿ 2023ರಲ್ಲಿ ಎಂಡ್ ಆಗುತ್ತೆ. ಬರೀ 5 ಸೀಸನ್ ಗಳಷ್ಟೇ ಕಂಪ್ಲೀಟ್ ಮಾಡುತ್ತೆ ಈ ಶೋ. ಇನ್ನೊಂದೇನಪ್ಪಾ ಅಂತಂದ್ರೆ ಈ ವೀಕೆಂಡ್ ವಿತ್ ರಮೇಶ್ ಶೋ ತನ್ನ ಪ್ರೈಮ್ ಟೈಮ್ ನಲ್ಲೇ ಏಕೆ ನಿಂತೋಯ್ತು, ಇದರಿಂದನೇ ರೀಸನ್ ಏನಂತ ನಿಮ್ಗೆ ಏನಾದ್ರು ಗೊತ್ತಾ? 2023 ವೀಕೆಂಡ್ ವಿತ್ ರಮೇಶ್ ಶೋ ಸೀಸನ್ 5 ನಡೀತಿರ್ಬೇಕಾದ್ರೆ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಜಿ ಚಾನೆಲ್ ನ ಹೆಡ್ ಮ್ಯಾನೇಜರ್ ಆದ ರಾಘವ್ ಹುಣಸೂರ್ ಅವರಿಗೆ ಕೇಳ್ತಾರೆ, ಡಾಕ್ಟರ್ ಬ್ರೋ ಅವರಿಗೆ ವೀಕೆಂಡ್ ವಿತ್ ರಮೇಶ್ ಶೋಗೆ ಕರೆಸ್ಬೇಕಂತೇಳಿ ಆಡಿಯನ್ಸ್ ಡಿಮ್ಯಾಂಡ್ ಇದೆ ಅಂತೇಳಿ ಹೇಳ್ತಾರೆ. ಡಾಕ್ಟರ್ ಬ್ರೋ ಅವರು ಕೂಡ ಬರ್ತಾರ, ಕರೆಸಬೇಕು ಅಂತ ಒಂದು ಡಿಮ್ಯಾಂಡ್ ಇದೆ. ಆದ್ರೆ ಜಿ ಚಾನೆಲ್ ನ ಮ್ಯಾನೇಜರ್ ಆದ ರಾಘವೇಂದ್ರ ಹುಣಸೂರ್ ಅವರು ಕೊಟ್ಟ ಸ್ಟೇಟ್ಮೆಂಟ್, ನಿಮ್ಮ ತಾಯಿಗೆ ಡಾಕ್ಟರ್ ಬ್ರೋ ಗೊತ್ತಾ? ನಿಮ್ಮ ತಾಯಿಗೆ ನಿಮ್ಮ ಅಜ್ಜಿಗೆ ಗೊತ್ತಾ? ಸೊ ಈ ರಾಘವ್ ಹುಣಸೂರ್ ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್ ನ ನೋಡಿ ನಮ್ಮ ಆಡಿಯನ್ಸ್ ಎಷ್ಟೋ ಜನ ರಾಘವ್ ಹುಣಸೂರ್ ಅವ್ರನ್ನ ಟ್ರೋಲ್ ಮಾಡ್ತಾರೆ, ಮತ್ತೆ ಎಷ್ಟೋ ಜನ ವೀಕೆಂಡ್ ವಿತ್ ರಮೇಶ್ ಶೋ ನ ಏಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದಿಷ್ಟು ಮೀಡಿಯಾ ಚಾನೆಲ್ಗಳು ಹೋಸ್ಟರ್ ಆಗಿರುವ ರಮೇಶ್ ಅರವಿಂದ್ ಅವರಿಗೆ ಡಾಕ್ಟರ್ ಬ್ರೋ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತೇಳಿ ಕ್ವಶನ್ ಮಾಡಿದಾಗ ರಮೇಶ್ ಅರವಿಂದ್ ಅವರು ಹೇಳ್ತಾರೆ, ವೀಕೆಂಡ್ ವಿತ್ ರಮೇಶ್ ಶೋ ಇರೋದೇ ಸಾಧಕರ ಬಗ್ಗೆ ತಿಳಿಸೋಕೆ, ಆದ್ರೆ ಹೋಸ್ಟರ್ ಆಗಿ ನಾನು ಜಿ ಚಾನೆಲ್ ನವರು ಯಾರನ್ನ ಕರೆಸ್ತಾರೋ ಅವರ ಸಾಧನೆ ಬಗ್ಗೆ ತಿಳಿಸೋದು ನನ್ನ ಕೆಲಸ. ಅದು ಡಾಕ್ಟರ್ ಬ್ರೋನೇ ಆಗಿರ್ಬೋದು ಅಥವಾ ಬೇರೆ ಯಾರು ಆಗಿರ್ಬೋದು. ಈ ಸ್ಟೇಟ್ಮೆಂಟ್ ನ ರಮೇಶ್ ಅರವಿಂದ್ ಅವರು ಒಂದು ಮೀಡಿಯಾ ಚಾನೆಲ್ ಮುಂದೆ ಕೊಟ್ಟಿದ್ದಾರೆ. ಈ ಎಲ್ಲ ಸ್ಟೇಟ್ಮೆಂಟ್ ಇಂದ ವೀಕೆಂಡ್ ವಿತ್ ರಮೇಶ್ ಶೋ ನ TRP ಡೌನ್ ಆಗಿ ಶೋ ನ ಎಕ್ಸಿಕ್ಯೂಟರ್ ಆಗಿರುವಂತ ಅನಿಲ್ ಕುಮಾರ್ ಜೆ ಮತ್ತೆ ಶೋ ನ ಪ್ರೊಡ್ಯೂಸರ್ ಆಗಿರುವ ರಾಘವೇಂದ್ರ ಹುಣಸೂರ್ ಅವರು ಜೂನ್ 10, 2023ರಲ್ಲಿ ಲಾಸ್ಟ್ ಎಪಿಸೋಡ್ ಗೆ DK ಶಿವಕುಮಾರ್ ಅವರನ್ನ ಕರೆಸಿ ವೀಕೆಂಡ್ ವಿತ್ ರಮೇಶ್ ಶೋ ನ ಎಂಡ್ ಮಾಡ್ತಾರೆ. ಈ ವೀಕೆಂಡ್ ವಿತ್ ರಮೇಶ್ ಶೋ ಜಸ್ಟ್ ಡಾಕ್ಟರ್ ಬ್ರೋ ಕಾಂಟ್ರವರ್ಸಿಯಿಂದ ನಿಂತೋಗಿಲ್ಲ, ಇನ್ನೊಂದು ಕಾಂಟ್ರವರ್ಸಿಯಿಂದ ಕೂಡ ನಿಂತೋಗಿದೆ ಅಂತ ಹೇಳ್ಬೋದು. ಮಾರ್ಚ್ 25, 2023ಯಲ್ಲಿ ವೀಕೆಂಡ್ ವಿತ್ ರಮೇಶ್ ಶೋ ಸೀಸನ್ 5 ನಡೀತಾ ಇರುತ್ತೆ. ಫಸ್ಟ್ ಎಪಿಸೋಡ್ ನ ಫಸ್ಟ್ ಕಂಟೆಸ್ಟೆಂಟ್ ಆಗಿ ರಮ್ಯ ಅವರು ಎಂಟ್ರಿ ಕೊಡ್ತಾರೆ. ಬಟ್ ಈ ಎಪಿಸೋಡ್ ನಿಂದ ರಮ್ಯ ಅವರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಷ್ಟೊಂದು ಆಡಿಯನ್ಸ್ ಏಟ್ ಮಾಡ್ತಾರೆ. ಅಲ್ಲಿ ಆಗಿರೋದು ಏನಪ್ಪಾ ಅಂತಂದ್ರೆ ರಮ್ಯ ಅವರು ಟೋಟಲಿ ಫುಲ್ ಎಪಿಸೋಡ್ ನಲ್ಲಿ ಇಂಗ್ಲಿಷ್ ನ ಜಾಸ್ತಿ ಯೂಸ್ ಮಾಡಿರ್ತಾರೆ. ಸೊ ಈ ಕಾರಣಕ್ಕೆ ಅವರು ಕೂಡ ಕಾಂಟ್ರವರ್ಸಿ ಗುರಿ ಆಗ್ತಾರೆ ಅಂತ ಹೇಳ್ಬೋದು. ಲೈಕ್ ಆ ಎಪಿಸೋಡ್ ಇಟ್ಕೊಂಡು ಆಡಿಯನ್ಸ್ ಎಷ್ಟು ಟ್ರೋಲ್ ಮಾಡ್ತಾರೆ ಅಂದ್ರೆ ಕರ್ನಾಟಕದಲ್ಲಿ ಇದ್ದು ಕನ್ನಡ ಶೋಗೆ ಬಂದು ಫುಲ್ ಇಂಗ್ಲಿಷ್ ನಲ್ಲೇ ಮಾತಾಡಿದ್ರೆ ಅಂತೇಳಿ ಎಲ್ಲರೂ ಟ್ರೋಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಕಾಂಟ್ರವರ್ಸಿ ಎಷ್ಟು ಮುಂದುವರಿತಪ್ಪ ಅಂದ್ರೆ ರಮ್ಯ ಅವರೇ ನ್ಯೂಸ್ ಚಾನೆಲ್ ಅಲ್ಲಿ ಬಂದ್ಬಿಟ್ಟು ಮನೆಯಲ್ಲಿ ಜಾಸ್ತಿ ಇಂಗ್ಲಿಷ್ ಮಾತಾಡೋದ್ರಿಂದ ಸಹಜವಾಗಿ ಶೋ ನಲ್ಲೂ ಮಾತಾಡಿದೆ ಅಂತ ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಸೊ ಇದೆಲ್ಲ ಆದ್ಮೇಲೆ ಆಡಿಯನ್ಸ್ ಗೆ ಸಾರಿ ಕೂಡ ಕೇಳ್ತಾರೆ. ಸೊ ಈ ಕಾಂಟ್ರವರ್ಸಿಯಲ್ಲಿ ರಮೇಶ್ ಅರವಿಂದ್ ಅವರು ಕೂಡ ಕ್ಲಾರಿಟಿ ಕೊಡ್ತಾರೆ. ಸೊ ರಮೇಶ್ ಅರವಿಂದ್ ಅವರು ಹೇಳ್ತಾರೆ, ಕೆಲವರಿಗೆ ತಮ್ಮದೇ ಆದ ಮಾತಿನ ಶೈಲಿ ಇರುತ್ತೆ. ಸೊ ರಮ್ಯ ಅವರು ಕೂಡ
ಸಹಜವಾಗಿ ಆ ರೀತಿ ಶೋ ನಲ್ಲಿ ಮಾತಾಡಿದ್ದಾರೆ ಅನ್ನೋ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ವೀಕೆಂಡ್ ವಿತ್ ರಮೇಶ್ ಶೋ ಶುರು ಆಗಿ 4 ಸೀಸನ್ ಆದ್ರೂ ಕೂಡ ಒಬ್ಬ ಕಂಟೆಸ್ಟೆಂಟ್ ಅದಕ್ಕೆ ಹೇಟ್ ಮಾಡ್ತಾ ಇದ್ಲ, ಮತ್ತೆ ಒಂದು ಕಾಂಟ್ರವರ್ಸಿ ಕೂಡ ವೀಕೆಂಡ್ ವಿತ್ ರಮೇಶ್ ಶೋ ಮಾಡ್ಕೊಂಡಿದ್ಲ. ಬಟ್ 5ನೇ ಸೀಸನ್ ನಲ್ಲಿ ಡಾಕ್ಟರ್ ಬ್ರೋ ಕಾಂಟ್ರವರ್ಸಿ ಮತ್ತೆ ರಮ್ಯ ಅವರ ಕಾಂಟ್ರವರ್ಸಿ, TRP ಗೋಸ್ಕರ ರಾಜಕಾರಣಿಗಳು ಕರೆಸ್ತಾರ ಅನ್ನೋ ಒಂದಿಷ್ಟು ಸ್ಟೇಟ್ಮೆಂಟ್ ಗಳು. ಸೊ ಈ ರೀತಿ ಕಾಂಟ್ರವರ್ಸಿ ಇಂದ ಶೋ ನ ಎಕ್ಸಿಕ್ಯೂಟರ್ ಆಗಿರುವಂತ ಅನಿಲ್ ಕುಮಾರ್ ಜೆ ಮತ್ತೆ ಶೋ ನ ಪ್ರೊಡ್ಯೂಸರ್ ಆಗಿರುವಂತ ರಾಘವೇಂದ್ರ ಹುಣಸೂರ್ ಅವರು ಮುಚ್ಚಾಕ್ತಾರೆ. ಸೊ ಇವಾಗ ನೀವೆಲ್ಲರೂ ಕಮೆಂಟ್ ಸೆಕ್ಷನ್ ಅಲ್ಲಿ ವೀಕೆಂಡ್ ವಿತ್ ರಮೇಶ್ ಶೋ ಪ್ರಾಪರ್ ಆಗಿ ಯಾವ ಕಾರಣಕ್ಕೆ ಮಧ್ಯದಲ್ಲಿ ನಿಂತೋಯ್ತು ಅಂತ ತಿಳಿಸಿ. ಮತ್ತೆ ವೀಕೆಂಡ್ ವಿತ್ ರಮೇಶ್ ಶೋ ನ ಎಕ್ಸಿಕ್ಯೂಟಿವ್ ಆಗಿರುವ ಅನಿಲ್ ಕುಮಾರ್ ಜೆ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಶೋ ಇನ್ನು ಎಂಡ್ ಆಗಿಲ್ಲ, ಶೋ ಇನ್ನು ಮುಂದಿನ ಸೀಸನ್ ಕೂಡ ಬರುತ್ತೆ, ಬಟ್ ಒಂದಿಷ್ಟು ಪ್ಲಾನ್ ಗಳ ಪ್ರಕಾರ ತರೋರಿದ್ದೀವಿ, ಅದಕ್ಕೋಸ್ಕರ ಒಂದಿಷ್ಟು ಸೀಸನ್ ಗಳು ನಾವು ಹಿಂದಕ್ಕೆ ಹಾಕಿದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಶೋ ನ ಎಕ್ಸಿಕ್ಯೂಟಿವ್ ಆಗಿರುವಂತ ಅನಿಲ್ ಕುಮಾರ್ ಜೆ ಅವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್. ಸೊ ಅವ್ರ ಪ್ರಕಾರ ಇನ್ನು ಶೋ ಎಂಡ್ ಆಗಿಲ್ಲ ಅಂತೆ, ಸ್ವಲ್ಪ ಶೋ ನಲ್ಲಿ ಚೇಂಜಸ್ ಮಾಡ್ಕೊಂಡ್ಬಿಟ್ಟು ಇನ್ನು ಶೋ ಕಂಟಿನ್ಯೂ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿವರೆಗೂ ಅಂದ್ರೆ 2023ರಲ್ಲಿ ಎಂಡ್ ಆದ ಶೋ ಇನ್ನು 3 ವರ್ಷ ಆದ್ರೂ ಕೂಡ ಒಂದ್ ಸೀಸನ್ ಬಂದಿಲ್ಲ ಅಂದ್ರೆ ಇವಾಗ ಶೋ ಎಂಡ್ ಆಗಿದೆ ಅಂತಾನೆ ಅರ್ಥ ಮಾಡ್ಕೋಬೇಕು. ಯಾಕಂತಂದ್ರೆ ಯಾವುದೇ ಒಂದು ಶೋ ಕೂಡ ಡಿಲೇ ಮಾಡೋದಿಲ್ಲ, ಯಾಕಂದ್ರೆ TRP ಬರ್ತಿಲ್ಲ ಅಂದ್ರೆ ಅವಾಗ ಡಿಲೇ ಮಾಡ್ತಾರೆ. ಸೊ ವೀಕೆಂಡ್ ವಿತ್ ರಮೇಶ್ ನಲ್ಲೂ ಕೂಡ ಈ ರೀತಿ ಕಾಂಟ್ರವರ್ಸಿ ಆಗಿ TRP ಡೌನ್ ಆಗಿ ಶೋ ಶೂಟಿಂಗ್ ಡಿಲೇ ಆಗಿ ಶೋ ನ ಮಧ್ಯದಲ್ಲಿ ನಿಲ್ಲಿಸಿದ್ದಾರೆ. ಬಟ್ ಇನ್ನೊಂದೇನಪ್ಪ ಅಂತಂದ್ರೆ ವೀಕೆಂಡ್ ವಿತ್ ರಮೇಶ್ ಶೋ ನ ಮೆಚ್ಚಲೇಬೇಕು. ಯಾಕಪ್ಪ ಅಂತಂದ್ರೆ ದೊಡ್ಡ ದೊಡ್ಡ ಸಾಧಕರನ್ನ ಕರೆಸಿ ಅವರ ಲೈಫ್ ಸ್ಟೋರಿನ ಇಡೀ ಕರ್ನಾಟಕ ಜನತೆಗೆ ತೋರಿಸಿದ್ದಾರೆ. ಮತ್ತೆ ಆ ಸ್ಟೋರಿ ಕೇಳ್ಬಿಟ್ಟು ಜನ ಮೋಟಿವೇಟ್ ಆಗಿದ್ದಾರೆ. ಆ ಕಾರಣಕ್ಕೆ ವೀಕೆಂಡ್ ವಿತ್ ರಮೇಶ್ ಶೋ ನಾವು ರೆಸ್ಪೆಕ್ಟ್ ಮಾಡಲೇಬೇಕು. ಸೊ ಇವಾಗ ನೀವೆಲ್ಲರೂ ಹೇಳಿ ಈ ವಿಡಿಯೋ ನಿಮ್ಗೆಲ್ಲರಿಗೂ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾಕಪ್ಪ ಅಂತಂದ್ರೆ ಪ್ರಾಪರ್ ಆಗಿ 1 ವೀಕ್ ರಿಸರ್ಚ್ ಮಾಡಿಬಿಟ್ಟು ನಾನು ಈ ವಿಡಿಯೋನ ಮಾಡಿದೀನಿ. ಸೊ ಫಸ್ಟ್ ಟೈಮ್ ಎಫರ್ಟ್ ಹಾಕಿ ವಿಡಿಯೋನ ಮಾಡಿದೀನಿ. ಸೊ ನೀವೆಲ್ಲರೂ ಇವಾಗ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಇಲ್ಲ ಅಂತೇಳಿ.